ಸರ್, ಬಿಹಾರ ಚುನಾವಣೆಗೆ ಎಲ್ಲ ಸಚಿವರು ವಸೂಲಿಗೆ ಇಳಿದಿದ್ದಾರೆ ಅಂತ ಹೇಳಿ ಸಚಿವರು ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಿಂದ ಹಣ ಹೋಗ್ತಾ ಇದೆ ಹೇಳ್ತಾರ. ಅವ್ರು ಏನು ಹೊಸದಿಲ್ಲ. ಯಾವ್ದಾದ್ರು ಚುನಾವಣೆ ಬಂದಾಗ CM ಅವ್ರು ಊಟಕ್ಕೆ ಕರೆಸಿದ್ರೆ ಏನು ಹೊಸದಲ್ಲ, ಹೇಳ್ತಿರ್ತಾರೆ. ಹಂಗೆ ಅವರು CM ಅವರು ವರ್ಷಕ್ಕೊಂದ್ಸಾರಿ 6 ತಿಂಗಳಿಗೊಂದ್ಸಾರಿ ಕರಿತಿರ್ತಾರೆ, ಮಾತಾಡ್ತಾರೆ. ಸೊ ಅದು ವಾಡಿಕೆ ಇದೆ ಅಷ್ಟೇ. ಹತ್ರ DCC ಬ್ಯಾಂಕ್ ಚುನಾವಣೆಗೆ ಸಾಕಷ್ಟು ಅಧ್ಯಕ್ಷ ಯಾರಾಗ್ತಾರೆ ಇಲ್ಲ, ಅದು ನಾ ಹೇಳಿಲ್ಲ, ನಿನ್ನೆ ಹೇಳಿಲ್ಲ. 13 ಜನ ಕೂಡಬೇಕು, ಅವರೆಲ್ಲ ಚರ್ಚೆ ಮಾಡಬೇಕು, ಹಿರಿಯರ ಅಭಿಪ್ರಾಯ ಪಡಬೇಕು. ಇನ್ನು ಟೈಮ್ ಇದೆ ಅದಕ್ಕೆ. ಅಣ್ಣಾ ಸಾಹೇಬ್ ಜಲ್ಲೆ ಅವರು ಕೂಡ ನಾವು ಪ್ರಬಲ ಕಾಣಿಸ್ತೀವಿ. ಅಣ್ಣಾ ಸಾಹೇಬ್ ಜಲ್ಲೆ ಅವ್ರನ್ನೇನೋ ಮಾಡೋದು ಇದು ಇಲ್ಲ ಯಾರು ಇನ್ನೂ ಹೆಸರು ಚರ್ಚೆನೇ ಬಂದಿಲ್ಲ. ಇನ್ನೂ ಎಲ್ಲರೂ ಹೋಗಿ ಆರಾಮ್ ಮಲ್ಲಿಗಾರ ಇನ್ನೂ ಎದ್ದೇ ಇಲ್ಲ. ಅವ್ರು ಯಾರು ಕ್ಯಾಂಡಿಡೇಟ್ ಹೇಳ್ಬೇಕು, ರೆಡಿ ಆಗಬೇಕು, ಆಮ್ಯಾಗ ಚರ್ಚೆ. ಯಾಕಂದ್ರೆ ಎಲ್ಲರೂ 1 ತಿಂಗಳಿಂದ ಚುನಾವಣೆಯಲ್ಲಿ ಬಿಜಿ ಆಗಿದ್ರು. ಸೊ ಅವ್ರೆಲ್ಲ ರೆಸ್ಟ್ನಾಗ ಅದಾರ. ರೆಸ್ಟ್ನಿಂದ ಬಂದ್ಮ್ಯಾಗ ನಾವು ಚರ್ಚೆ ಮಾಡೋಣ. ಸೌದಿ ಅವರಿಗೆ ಬಾಲಚಂದ್ರ ಜಾರಕಿಹೊಳಿ ಸವಾಲು ಹಾಕಿರುವಂತ ಸರ್, 50 ಕೋಟಿ ರೂಪಾಯಿ ಚಾಲೆಂಜ್ ಇಡ್ತೀವಿ ಅವ್ರ ಪರವಾಗಿ. ಅದು ಅವ್ರಿಗೆ ಆ ಲೆಕ್ಕ ನಮಗೆ ಇನ್ಸೈಡ್ ಇಲ್ಲ. ನಾವು DCC ಹೊರಗಡೆ ಇದೀವಿ. ನಾವು ಒಳಗಡೆ ನಮ್ಗೆ ಗೊತ್ತಿಲ್ಲ. ಹೊರಗಡೆ ಸಪೋರ್ಟ್ ಮಾಡಬೇಕಾಯ್ತು, ಮಾಡಿದ್ವಿ ಅಷ್ಟೇ. ನಮ್ಮ ಡ್ಯೂಟಿ ಮುಗೀತು. ಅದೇನಿದ್ರು ಲೆಕ್ಕಪತ್ರ ವ್ಯವಹಾರ ಅವ್ರವ್ರಿಗೆ ಸಂಬಂಧಪಟ್ಟದ್ದು. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಸರ್, ಹುಕ್ಕೇರಿಯಲ್ಲಿ ಜಿದ್ದಾಜಿದ್ದಿ ಸರ್ ಯಾವ ರೀತಿ ಇರುತ್ತೆ ಸರ್? ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಅಂತಂದ್ರೆ ಹುಕ್ಕೇರಿಯಲ್ಲಿ ಏನಿಲ್ಲ, ಏನು ರಾಜಕೀಯ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ನಮ್ಮ ಪಕ್ಷ ನಮ್ಗಿದೆ, ಅವ್ರ ಪಕ್ಷ ಅವ್ರಿಗಿದೆ. ಮತ್ತಷ್ಟು ಆಕ್ಟಿವ್ ಆಗಿ ಮಾಡ್ತೀರಾ ಸರ್? ಆಕ್ಟಿವ್ ಆಗಿದ್ವಿ, ಮುಂಚಿನ ಆಕ್ಟಿವ್ ಆಗಿದ್ವಿ. ಮತ್ತೆ ಹೊಂಟಿದ್ದಿಲ್ಲ, ಇವತ್ತು ಬಂದ್ವಿ. ಮತ್ತು ಚಿಕ್ಕೋಡಿ ಹೊಂಟಿವಿ. ಯಥಾಸ್ ಹೇಳಿದಿಲ್ಲ, ಯಥಾಸ್ಥಿತಿ ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟು ನೋಡ್ಲಿಕ್ಕೆ ಅಡ್ಡಾಡ್ತೀವಿ. ವಿಸ್ತರಣೆ ಏನಾದ್ರು ಇಲ್ಲ, ಅದು ನಮ್ಮ ಸರ್ ಡಿಸೆಂಬರ್ ಅಂತಿನಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗೋ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಸರ್. ಗೊತ್ತಿಲ್ಲ, ಅದು ಸರ್ಕಾರ ನಿರ್ಧಾರ ಮಾಡಬೇಕು. ನಮ್ದು ಮಾಡ್ಬೇಕಂತ ಒತ್ತಾಯ ಇದೆ. ಗೌರ್ಮೆಂಟ್ ದಿಂದ ಆದೇಶ ಆಗಿದೆ ಅಂತ ಹೇಳಿ. ಇಲ್ಲ ಆತರ ಏನಿಲ್ಲ. ನಾವು DCC ಬ್ಯಾಂಕ್ ನಾಮಿನೇಟೆಡ್ ಸರ್, ಏನು ಹನುಮಂತ ಸಮಾಜಕ್ಕೆ ಕೊಡ್ತೀನಿ ಅಂತ ಅದು ನಿನ್ನೆ ಬಾಲಚಂದ್ರ ಅವರು ಹೇಳ್ಯಾರ. ನಾವು ಅದನ್ನ ಹೇಳಿ ಮುಂಚೆನೇ ಕೂಡ ಅವ್ರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ. ಅದು ಕೊಡೋಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ. ಅಂದರೆ ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು. ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ್ದು ಒಳ್ಳೇದಾಗದ ಸಲಹೆ ಮಾಡಿದ್ವಿ.